ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಸಚಿವ ಕೆಎಚ್ ಮುನಿಯಪ್ಪ ಸದಾಶಿವನಗರದ ನಿವಾಸದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ಮಾತುಕತೆ ಕೂಡ ನಡೆಸಿದ್ದಾರೆ. ಏನಿರಬಹುದು ಹಾಗಾದ್ರೆ ಇಬ್ಬರು ನಾಯಕರ ನಡುವಿನ ಮಾತುಕತೆಗಳು? ಬಹಳ ಕುತೂಹಲ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಇಲಾಖೆಯ ಕೆಲಸ ಇದ್ರೂ ಕೂಡ ಸಹಜವಾಗಿ ಭೇಟಿ ಆಗ್ತಾ ಇರ್ತಾರೆ. ಆದರೆ ದೆಹಲಿಗೆ ಪ್ರವಾಸವನ್ನು ಕೈಗೊಳ್ತಾರೆ ಡಿ ಕೆ ಶಿವಕುಮಾರ್ ಅವರು. ಅದಕ್ಕಿಂತ ಮುಂಚೆ ಮುನಿಯಪ್ಪ ಅವರನ್ನು ಹುಡ್ಕೊಂಡು ಹೋಗಿ ಭೇಟಿಯಾಗಿರುವುದು ನೋಡಿ. ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿ ಮುನಿಯಪ್ಪ ಅವರು ಭೇಟಿ ಮಾಡಿದ್ದಾರೆ. ಅದ್ರ ಜೊತೆಗೆ ಬೀದರ್ ಕ್ಷೇತ್ರದ ಸಂಸದ ಸಾಗರ್ ಖಂಡ್ರೆ ಕೂಡ ಭೇಟಿಯನ್ನು ಮಾಡಿದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಭೇಟಿಯಾಗಿ ಸಾಗರ್ ಖಂಡ್ರೆ ಕೂಡ ಕೆಲ ಕಾಲ ಮಾತುಕತೆ ನಡೆಸಿದ್ದಾರೆ. ಏನು ಮಾತುಕತೆ? ಸಂಸದರು ಸಾಗರ್ ಖಂಡ್ರೆ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಏನೆಲ್ಲ ಮಾತುಕತೆಗಳು ನಡೆದಿರಬಹುದು? ಸದಾಶಿವನಗರದಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಅದರ ಜೊತೆಗೆ ಕೆಎಚ್ ಮುನಿಯಪ್ಪ ಅವರು ಕೂಡ ಭೇಟಿಯಾಗಿ ಕೆಲ ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಯಾಕೆಂದರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕುರಿತಂತೆ ಸತೀಶ್ ಜಾರಕಿಹೊಳಿ ಏನಿದ್ದಾರೆ ಅವರು ಕೆಲವೊಂದಿಷ್ಟು ವಿಚಾರಗಳನ್ನು ದೆಹಲಿಯಿಂದ ಬಂದ ಮೇಲೆ ಹಂಚಿಕೊಂಡಿದ್ದರು. ಬದಲಾವಣೆ ಕುರಿತು ಪಟ್ಟನ್ನು ಹಿಡಿದಿದ್ದಾರೆ ಅಂತೇಳಿ. ಬಟ್ ಈಗ ಸಚಿವ ಸಂಪುಟ ಪುನಾರಚನೆ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಹಾಗಾಗಿ ಕೆಎಚ್ ಮುನಿಯಪ್ಪ ಅವರಿಗೆ ಆಲ್ರೆಡಿ ಭಯ ಶುರುವಾಗ್ಬಿಡ್ತಾ, ಎಲ್ಲಿ ನನ್ನನ್ನು ಸಂಪುಟದಿಂದ ಕೈ ಬಿಟ್ಬಿಡ್ತಾರೋ ಅನ್ನುವಂಥ ಆತಂಕ ಅವರಲ್ಲಿ ಕಾಡ್ತಾ ಇರಬಹುದು. ಯಾಕೆಂದರೆ ಸದ್ಯಕ್ಕೆ ಅವರು ಆಹಾರ ನಾಗರಿಕ ಪೂರೈಕೆ ಸರಬರಾಜು ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿಯೇ ಈಗ ಅವರಿಗೆ ಆತಂಕ ಶುರುವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಆಗಿರುವ ಸಾಧ್ಯತೆಗಳು ಇರಬಹುದು. ಸಾಗರ್ ಖಂಡ್ರೆ ಅವರು ಯಾಕೆ ಭೇಟಿಯಾಗಿರ್ಬೋದು ಅಂದರೆ ಅಭಿವೃದ್ಧಿ ವಿಚಾರವಾಗಿ ಏನಾದರೂ ಮಾತಾಡಲಿಕ್ಕೆ ಸಾಗರ್ ಖಂಡ್ರೆ ಭೇಟಿಯಾಗಿರುವಂತಹ ಸಾಧ್ಯತೆಗಳಿದ್ದಾವೆ. ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಬಹುಶಃ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಅಂದರೆ ಅವರ ಭಾಗಕ್ಕೆ ಸಂಬಂಧಪಟ್ಟಂತೆ ಬೀದರ್ ಏನಿದೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮತ್ತು ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜು ಅದರ ಬಗ್ಗೆ ಮತ್ತು ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿರುವ ಸಾಧ್ಯತೆಗಳಿದ್ದಾವೆ. ಆದರೆ ದೆಹಲಿಗೆ ಹೋಗ್ತಿರುವಂತಹ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಅದು ಈ ಟೈಮ್ನಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಅಂತಂದರೆ ಏನೋ ಮಹತ್ವವಾದಂಥ ಬೆಳವಣಿಗೆ ಅಲ್ಲಿ ಆಗಿದೆ.